ಏನು ಮಾತಾಡ್ತೀನಿ ಅಂತಂದರೆ ಸೆಕ್ಯೂರಿಟಿ ಬ್ರೀಫಿಂಗ್ ಬಗ್ಗೆ ಮಾತಾಡ್ತೀನಿ, ಸೆಕ್ಯೂರಿಟಿ ಚೆಕ್ ಬಗ್ಗೆ ಮಾತನಾಡ್ತೀನಿ, ಮತ್ತು ಆ ಪಾಸ್ ತೆಗೆದುಕೊಳ್ಳುವ ರೀತಿ ನೀತಿಗಳ ಬಗ್ಗೆ ನಾನು ಮಾತನಾಡ್ತೀನಿ. ಮತ್ತು ಬಹಳ ಮುಖ್ಯವಾಗಿ ಅಲ್ಲಿರುವ ಒಬ್ಬರನ್ನ, ಆ ಪಬ್ಲಿಕ್ ಗ್ಯಾಲರಿಯಲ್ಲಿ ಇದ್ದಂಥ ಒಬ್ಬರನ್ನ ಮಾತನಾಡಿಸೋ ಪ್ರಯತ್ನ ನಾನು ಇವಾಗ ಮಾಡ್ತೀನಿ. ಮೋಹನ್ ಕುಮಾರ್ ದಾನಪ್ಪ ಗ್ಯಾಲರಿಯಲ್ಲಿದ್ದಂಥ ಕನ್ನಡಿಗರು, ಅವ್ರ ವಕೀಲರು ಕೂಡ ಹೌದು. ನಾನು ಈ ಹಿಂದೆ ಅವರನ್ನ ಭಾಳ ಸಲ ಭೇಟಿ ಮಾಡಿದ್ದೀನಿ, ನಮ್ಮ ಆಫೀಸ್ಗೂ ಕೂಡ ಬಂದಿದ್ದರು. ಬಳ್ಳಾರಿಯವರು ಮೋಹನ್ ಕುಮಾರ್ ದಾನಪ್ಪ ಅವ್ರು ಇನ್ಫ್ಯಾಕ್ಟ್ ನನಗೆ ಫೋನ್ ಮಾಡಿ, ಸರ್ ಈ ಥರ ಆಯಿತು ಅಂತ ಹೇಳಿದಾಗ ನನಗೆ ನಂಬಲಿಕ್ಕಾಗಲಿಲ್ಲ. ಮೋಹನ್ ಕುಮಾರ್ ನಮಸ್ತೆ, ಚಂದನ್ ಶರ್ಮಾ ಹಿಯರ್, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಮಸ್ಕಾರ. ಮೋಹನ್, ತಾವು ಘಟನೆಯಾದ ಸಂದರ್ಭದಲ್ಲಿ ಪಬ್ಲಿಕ್ ಗ್ಯಾಲರಿಯಲ್ಲೇ ಇದ್ರಿ, ಏನಾಯ್ತು? ಹೌದು ಸರ್. ಸರ್ ಕಲಾಪದಲ್ಲಿ ಸದನ ನೋಡೋದಕ್ಕೆ 3 ಗ್ಯಾಲರಿ ಇದೆ ಸರ್. ಇದರಲ್ಲಿ ಎಡಗಡೆ, ಬಲಗಡೆ, ಮಧ್ಯಗಡೆ 3 ಇದೆ ಸರ್. ಆ ಒಂದು ಅನಾಮಧೇಯ ವ್ಯಕ್ತಿ ಮಧ್ಯದಲ್ಲಿ ನೋಡೋದಕ್ಕೆ ಬಂದಿದ್ದ ಸರ್. ಓಕೆ. ಹಾ ಸರ್, ನಾವು ಎಡಭಾಗ ಇದ್ದೀವಿ ಸರ್. ಅಲ್ಲಿ ಯಾವ್ದೋ ಸೌಂಡ್ ಆಯ್ತಲ್ಲ, ಯಾರೋ ಜಂಪ್ ಮಾಡ್ತಿರ್ಬೇಕಾದ್ರೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಅವ್ರವ್ರು ಚೀರಾಡ್ತಾ ಇದ್ರು ಸರ್. ಅದಾದ್ಮೇಲೆ ಏನೋ ನಡೀತದೆ ಅಂತ ನೋಡಿದ ತಕ್ಷಣ ಅವನು ಅಲ್ಲಿಂದ ಕೆಳಗಡೆ ಜಂಪ್ ಮಾಡಿದ. ಯಾವ ಮಧ್ಯಪ್ರದೇಶದ MP ಅವರು ಸದನದಲ್ಲಿ ಮಾತಾಡ್ತಿರುವ ಸಂದರ್ಭದಲ್ಲಿ ಅವ್ರ ಟೇಬಲ್ ಮೇಲೆ ಎಗರಿ ಬಿದ್ದ ಸರ್. ಅಲ್ಲಿ ಬಿದ್ದ ನಂತರ ಒಂದಾದ ಒಂದು ಟೇಬಲ್ ಮೇಲೆ ನಂತರ ಓಡಕ್ ಸ್ಟಾರ್ಟ್ ಮಾಡಿದ ನಂತರ ಅಲ್ಲಿದ್ದಂತ ಸುಮಾರು 8-10 ಜನ MP ಗಳು ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ಅವನನ್ನ ಹಿಡಿದ್ರು, ಕೈಕಾಲು ಹಿಡಿದು ಅಲ್ಲೇ ಅವ್ರ ಹತ್ರನ ಹಿಡಿದು ಮುಂದೆ ಅನಾಹುತಗಳನ್ನ ತಪ್ಪಿಸೋದಕ್ಕೆ ಹಿಡಿದು ಹೊಡೆದ್ರು ಸರ್. ಯಾಕಂದ್ರೆ ಅವ್ರ ಆತ್ಮರಕ್ಷಣೆ ಮುಖ್ಯ ಆಗಿತ್ತಲ್ಲಿ. ಸೊ ಹೊಡೆಯೋ ಸಂದರ್ಭ ಅಷ್ಟು ಜನ ಸೇರಿ ಹೊಡೆದ್ರು ಕೂಡ ಅವ್ನಿಗೆ ಯಾವುದೇ ರೀತಿ ಭಯ ಬೀಳದೆ, ಅವನು ಒಂದು ಬಲಗಾಲಲ್ಲಿ ಶೂನ್ ಒಳಗಡೆ ಯಾವ್ದೋ ಒಂದು ಕೆಮಿಕಲ್ ಇಟ್ಕೊಂಡು ಬಂದಿದ್ದ. ಅಷ್ಟು ಹೊಡೆದ್ರು ಕೂಡ ಅವನ ಬಲಗಾಲ ಶೂ ಬಿಚ್ಚಿ ಅಲ್ಲಿ ಸ್ಪ್ರೇ ಮಾಡಿದ ಅವನು. ತುಂಬಾ ಸ್ಪ್ರೆಡ್ ಆಯ್ತು ಸರ್. ಅದನ್ನೇ ಪಾಪ 8-10 ಜನ ಹಿಡಿದು ಅಷ್ಟು ಸ್ಪ್ರೇ ಆಯ್ತು. ಒಬ್ಬರಿಗೊಬ್ರು ಕಾಣದೇ ಇರೋಷ್ಟು ಪರಿಸ್ಥಿತಿ ಇದಾಯ್ತು. ಇದೇ ಕೇವಲ 2-3 ನಿಮಿಷ. ಅದಾದ್ರೆ ತುಂಬಾ ಸ್ಪ್ರೆಡ್ ಆದ ತಕ್ಷಣ ಅಲ್ಲಿದ್ದ ರಾಹುಲ್ ಗಾಂಧಿ ಅವರು, ಆಮೇಲೆ ನಮ್ಮ ಕೋಲಾರ MP ಮುನಿಸ್ವಾಮಿ ಅವರು, ಸಂಗಣ್ಣ ಕರಡಿ ಅವರು, ಆಮೇಲೆ ಇವರು ತರೂರ್ ಅವರು, ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ದೂರ ಹೋಗೋ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಅದು ಒಬ್ರಿಗಿಂತ ಒಬ್ರು ಮತ್ತೆ ಇನ್ನೊಬ್ರು ಕಾಣಕ್ ಆಗದಿರೋಷ್ಟು ಸ್ಪ್ರೆಡ್ ಆಯ್ತು. ಆಮೇಲೆ ಎಲ್ಲರೂ ಭಯಭೀತರಾದ್ರು. ಅವನ ಉದ್ದೇಶ ಮೇ ಬಿ ಸ್ಪೀಕರ್ ಹತ್ರ ಹೋಗಿ ಅಲ್ಲಿ ಏನೋ ಮಾಡ್ಬೇಕಾಗೋದು ಅವನ ಉದ್ದೇಶ ಇದೆ ಅಂತ ಕಾಣ್ ಬರುತ್ತೆ. ಅವ್ನು ಮಾಡೋ ಒಂದು ಅವನ ಚಟುವಟಿಕೆ ನೋಡಿದ್ರಿಗಿನ ತಕ್ಷಣನೇ ಅಲ್ಲಿದ್ದಂತ ಭದ್ರತಾ ಸಿಬ್ಬಂದಿಗಳು ತಕ್ಷಣವೇ ಸದನದ ಒಳಗಡೆ ಬಂದು ಅವನನ್ನ ಬಂಧಿಸಿ ಅವನ ಹೊರಗಡೆ ತಗೊಂಡೋದ್ರು. ಅವನು ಯಾವ್ದೋ ಘೋಷಣೆಗಳನ್ನ ಕೂಗ್ತಾ ಇದ್ದ. ಬಟ್ ಅದೇನ್ ಘೋಷಣೆ ಕೂಗಿದಂತ ಗದ್ದಲ ಮತ್ತು ಆ ವಾತಾವರಣದಲ್ಲಿ ನಮ್ಗೆ ತಿಳಿಯೋದಷ್ಟೊತ್ತಿಗೆ ಬಹಳ ಭಯಭೀತರಾಗಿದ್ವಿ. ತಕ್ಷಣವೇ ಅವನು ಹೊರಗಡೆ ಕರ್ಕೊಂಡು ಹೋದ್ರು ಸರ್. ಓಕೆ. ಸುಮಾರು ಈ ಪ್ರಹಸನ ಎಷ್ಟು ನಿಮಿಷಗಳ ಕಾಲ ನಡೀತು? ಅದಾದ್ಮೇಲೆ ಸಂಸತ್ತು ಅಡ್ಜರ್ನ್ ಆಯ್ತು, ಮತ್ತೆ 2 ಗಂಟೆಗೆ ಸೇರಿದ್ರು ಅಂತ ಅನ್ಕೊಳ್ತೀನಿ ಅಲ್ವಾ? ಸರ್ ಅದಿನ್ನೇನು 1 ಗಂಟೆಗೆ ಊಟದ ಸಮಯ ಆಗಿತ್ತು. ಇನ್ನೇನು ಊಟದ ಸಮಯಕ್ಕೆ ಬಿಡ್ಬೇಕಾಗಿತ್ತು. ಆಮೇಲೆ ನಾವು ತಗೊಂಡಂತ ಪಾಸ್ಗಳ ಕೂಡ ಕೇವಲ 1 ಗಂಟೆಗೆ 12:15ಕ್ಕೆ ನಾವು ಹೋಗಿದ್ದು. 1 ಗಂಟೆಗೆ ನಮ್ಮ ಅವಧಿ ಮುಗಿದೋಗುತ್ತೆ. ಆ ಮುಗಿಯುವಂತ 3 ನಿಮಿಷದಲ್ಲಿ ಇನ್ನೇನು 12:56 ಆಗಿರಬಹುದು. ಇನ್ನೊಂದು 3-4 ನಿಮಿಷ ಇತ್ತು. ನಾವಿನ್ನೇನು ಹೊರಗಡೆ ಹೋಗೋ ಸಂದರ್ಭದಲ್ಲಿ ಅವನು ಆ ಒಂದು ಚಟುವಟಿಕೆನ ಮಾಡ್ತಾರೆ ಸರ್. ಅಲ್ಲಿ ಅದಾದ ತಕ್ಷಣ ಸ್ಪೀಕರ್ ಕೂಡಲೇ ಅಡ್ಜರ್ನ್ ಮಾಡಿದ್ರು. ಮಧ್ಯಾಹ್ನ 2 ಗಂಟೆಗೆ ಕಲಾಪನ ಮುಂದೂಡಿ ಅವರು ಹಿಂಬಾಗಿಲಿಂದ ಹೊರಟು ಹೋದ್ರು ಸರ್. ಹೌದು, ಒಂದು ಬ್ಯಾಚ್ಗೆ 45 ನಿಮಿಷದ ಕಾಲಾವಕಾಶ ಇರುತ್ತೆ ಮೋಹನ್ ಅವರೇ. ಸೊ ಬ್ಯಾಚ್ ಬೈ ಬ್ಯಾಚ್ 45 ನಿಮಿಷ ಸರ್. 12:15ಕ್ಕೆ ಒಬ್ಬರ ಅವಧಿ ಸ್ಟಾರ್ಟ್ ಆಯ್ತು ಅಂದ್ರೆ 1 ಗಂಟೆ ಕ್ಲೋಸ್ ಆಗುತ್ತೆ ಸರ್. ಯಾವುದೇ ವ್ಯಕ್ತಿ ಬಂದ್ರು ಕೂಡ 45 ನಿಮಿಷ ಮಾತ್ರ ಸರ್ ಅಲ್ಲಿ ಕೂಡೋದಕ್ಕೆ ಅವಕಾಶ ಇರೋದು. ಹೌದು, 45 ಮಿನಿಟ್ಸ್ ಬ್ಯಾಚ್ ಬೈ ಬ್ಯಾಚ್ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ಮುಂದಿನ ಬ್ಯಾಚ್ ಯಾರು ಬರ್ತಾರೋ ಆ ಬ್ಯಾಚ್ ನ ಕಳಿಸ್ಕೊಡ್ತಾರೆ. ಅವಕಾಶ ಮಾಡಿಕೊಡ್ಬೇಕು ಸರ್ ಅದನ್ನ. ಫೈನ್. ಓಕೆ, ತಾವು ಬಹಳ ಡೀಟೇಲ್ಡ್ ಆಗಿ ರಿಪೋರ್ಟ್ ಕೊಟ್ರಿ. ಥ್ಯಾಂಕ್ಸ್ ಮೋಹನ್ ಫಾರ್ ಜಾಯ್ನಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ಓಕೆ, ಸೊ ಇದು ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಯ ವರದಿ. ಅವರು ಕೂಡ ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ಕನ್ನಡಿಗರಾಗಿರುವ ಮೋಹನ್ ಕುಮಾರ್ ದಾನಪ್ಪ, ವಕೀಲರು ಕೂಡ ಹೌದು, ಅವರು ಹಂಚಿಕೊಂಡಿದ್ದಾರೆ. ಹಾಗಾದರೆ ನನ್ನದೊಂದು ಏಕೈಕ ಪ್ರಶ್ನೆ, ಯಾವನ್ ಬೇಕಾದರೂ ಸಂಸತ್ನಂತ ಸಂಸತ್ಗೆ ಹೀಗೆ ನುಗ್ಗಿಬಿಟ್ಟು